ಅವಳ ವಿಮನಸ್ಕತೆಗೆ ಅಷ್ಟಾಗಿ ಬೆಲೆ ಕೊಟ್ಟಿರಲಿಲ್ಲ. ಯಾವಾಗಲೂ ನಿಮಗೆ ಸರಿ ಕಂಡದ್ದನ್ನೇ ಸತ್ಯ ಅಂತೀರಿ. ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಲಿಲ್ಲ. ಈಗಾಗಲೇ 26 ಕಡೆ ಸಂಸಾರ ನಡೆಸಿರೋರನ್ನು ನಾನು ಕಟ್ಕೊಳ್ಳಲಾರೆ. ಇದು ಸಾಧ್ಯವಾದ ವಿಚಾರವೂ ಅಲ್ಲ. ನೋಡಿ ನೋಡಿ ಹೆತ್ತ ಮಗಳನ್ನು ಇಂತಹ ಅಯೋಗ್ಯನಿಗೆ ಕೊಡೋ ಯೋಚನೆ ಮಾಡಿರೋ ನೀವು ಕಟುಕರು. ಜಮುನಾ 2 ಕೈಗಳಿಂದಲೂ ಮುಖ ಮುಚ್ಕೊಂಡು ಬಿಕ್ಕಿದ್ಲು. ಕಮಲಮ್ಮನವರು ಎದ್ದು ಹೋಗಿ ಮುಂಬಾಗಿಲಿನ ಕದವಿಕ್ಕಿದ್ರು. ಅವರ ಶರೀರ ತರತರನೆ ನಡುಗುತ್ತಿತ್ತು. ಹಣೆಯ ಮೇಲೆ ಬೆವರಿನ ಹನಿಗಳು ಸಾಲ್ಗಟ್ಟಿ ನಿಂತಿದ್ದವು. ಎಂತಹ ಮಾತು ಆಡ್ತಾ ಇದೆಯಾ, ಬಾಯಿ ಮುಚ್ಕೋ, ಕ್ಷಣ ಸ್ವರದಲ್ಲಿ ಗದರ್ಕೊಂಡ್ರು. ನಾನು ಹೇಳಿದ್ದು ಸುಳ್ಳೇನು? ಬಿಕ್ಕುತ್ತಲೇ ಕೇಳಿದ್ರು. ಸಾಕು, ಬಾಯಿ ಮುಚ್ಚು. ಅವರ ಕಣ್ಗಳು ಕೆಂಡಗಳನ್ನು ಉಗುಳಿದವು. ಪರಿಸ್ಥಿತಿ ಹದಗೆಡುವುದು ಸವಿತಾಳಿಗೆ ಬೇಕಿರಲಿಲ್ಲ. ಜಮುನಾಳ ತಾಯಿಗೆ ಸಮಾಧಾನ ಹೇಳಿ ಅವಳನ್ನು ಕೋಣೆಯೊಳಗೆ ಕರೆದುಕೊಂಡು ಹೋದ್ಲು. ಜಮುನಾ ಮಂಚಕ್ಕೆ ಹೊರಗಿ ಬಿಕ್ಕುತ್ತಲೇ ಇದ್ಲು. ಸವಿತಾ ಅತ್ತಿತ್ತ ಓಡಾಡಿ ಚಡಪಡಿಸಿದ್ಲು. ಅವಳಿಗೆ ಯಾವ ರೀತಿ ಧೈರ್ಯ ಹೇಳಬೇಕು ತಿಳಿಯದಾಯಿತು. ಜಮುನಾಳ ಭುಜದ ಮೇಲೆ ಮೆಲ್ಲಗೆ ಕೈ ಇಟ್ಟು, ಮುಂದೆ ಬದಲಾವಣೆ ಕಾಣಬಹುದು, ಲೆಟಸ್ ವೇಟ್ ಆ್ಯಂಡ್ ಸಿ. ಇನ್ನೂ ಬೇಕಾದಷ್ಟು ಕಾಲ ಅವಕಾಶವಿದೆಯಲ್ಲ. ಅವರ ತಪ್ಪನ್ನು ಅವರು ಅರಿತುಕೊಳ್ಬಹುದು. ಯಾವ ತಾಯಿ ತಂದೆಯೂ ಶೀಲಗೆಟ್ಟವನಿಗೆ ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡೋಕ್ಕೆ ಇಷ್ಟಪಡೋಲ್ಲ. ನಿನಗೆ ಗೊತ್ತಿಲ್ಲ, ಇವರುಗಳ ಅಭಿಪ್ರಾಯ ಯಾವತ್ತಿಗೂ ಬದಲಾಗಲ್ಲ. ಈ ಹಳ್ಳಿಯಲ್ಲಿ 4 ಜೊತೆ ನಾನೊಂದು ತಾಳಿ ಕಟ್ಟಿಸ್ಕೊಂಡು ಬಾಳ್ವೆ ಮಾಡೋ ಬದಲು ಸಾಯೋದ ಮೇಲು. ಸಾಯೋದೇನೋ ಸಾಮಾನ್ಯ ಸಂಗತಿಯಲ್ಲ. ಮೊದಲು ಆ ಪದನ ಮರೆತುಬಿಡು. ಧೈರ್ಯವಾಗಿದ್ದರೆ ಬದುಕೋಕೆ ಬೇರೆ ದಾರಿ ಗೋಚರಿಸುತ್ತೆ. ಜಮುನಾ ಮಾತನಾಡಲಿಲ್ಲ. ಬಹಳ ಹೊತ್ತು ಮೌನವಾಗಿ ಇಬ್ಬರು ಕೂತಿದ್ರು. ಎಲ್ಲರ ಊಟ ಮುಗಿದು ಮಲಗಿದ ಮೇಲೆ ಕಮಲಮ್ಮನವರು ಮಗಳನ್ನು ಕರ್ಕೊಂಡು ಹೋಗಿ ಅಡಿಗೆ ಮನೆಯಲ್ಲಿ ಕೂಡಿಸ್ಕೊಂಡು ತಾಯಿ ಮಗಳು ಮಧ್ಯ ತಾನ್ಯಾಕೆಂದು ಹೋಗಿ ಸವಿತಾ ಮಲಗಿಬಿಟ್ಲು. ಅವಳಿಗೆ ನಿದ್ದೆ ಬರಲಿಲ್ಲ. ಅತ್ತಿಂದಿತ್ತ ಇತ್ತಿಂದತ್ತ ಹೊರಳಾಡುತ್ತಿದ್ಲು. ಜಮುನಾ ಬಂದು ಮಲಗಿದಾಗ ಬಹಳ ಹೊತ್ತಾಗಿತ್ತು. ಅವಳನ್ನು ಮಾತನಾಡಿಸುವ ಗೊಜ್ಜಿಗೆ ಹೋಗದೆ ನಿದ್ದೆ ಮಾಡಿದವಳಂತೆ ನಟಿಸುತ್ತಾ ಮಲಗಿದ್ಲು. ಜಮುನಾಳ ಅಳು, ಬಿಕ್ಕುವಿಗೆ, ನಿಟ್ಟಿಸಿರು ಮಧ್ಯ ಅವಳಿಗೆ ನಿದ್ದೆ ಬರಬೇಕಾದ್ರೆ ಬಹಳ ಪ್ರಯಾಸವಾಗಿತ್ತು. ಬೆಳಗ್ಗೆ ಇವಳಿಗೆ ಮೊದಲು ಜಮುನಾ ಎದ್ದಿದ್ಲು. ಅವಳ ಮುಖದ ಮೇಲೇನಾದರೂ ಗೆಲುವಿದೆಯೇನೋ ಎಂದು ಸವಿತಾ ಹುಡುಕಾಡಿದ್ಲು. ಇಲ್ಲ, ಅವಳ ಮುಖ ತೀರಾ ಮಂಕಾಗಿ ಹೋಗಿತ್ತು. ಯೋಚನೆ ನಿರಾಸೆಗಳ ಜಂಜಡದಿಂದ ಕಣ್ಣಿನ ಹೊಳಪು ಕಂಗಿತ್ತು. ಇದೇನು ಇಷ್ಟು ಬೇಗ ಎದ್ಬಿಟ್ಟಿದೀಯಾ ಎನ್ನುತ್ತಲೇ ಹಾಸಿಗೆ ಸುತ್ತಿಟ್ಲು. ನಿಟ್ಟಿಸಿರು ಬಿಟ್ಲೇ ವಿನಃ ಜಮುನಾ ಇವಳ ಮಾತಿಗೆ ಉತ್ತರಿಸಲಿಲ್ಲ. ಎಲ್ಲ ಅವಳಿಗೆ ಗೊತ್ತಿದ್ದೆ. ಮತ್ತೇನು ಹೇಳಲಿ ಎಂಬುದೇ ಅವಳ ಧೋರಣೆ. ಇಬ್ಬರಲ್ಲೂ ಮಾತು ಕಡಿಮೆಯಾಗಿತ್ತು. ಕಮಲಮ್ಮನವರು ಮಾಡಿಕೊಟ್ಟ ತಿಂಡಿಯನ್ನು ಇಬ್ಬರು ತಿಂದರು. ಜಮುನಾಳಿಗೆ ಮನೆಯಲ್ಲಿ ಉಳಿಯೋದು ಬೇಡವೆನಿಸಿತು. ಅಮ್ಮ, ನಾನು ಸವಿತಾ ತೋಟದವರೆಗೂ ಹೋಗಿ ಬರ್ತೀವಿ. ಅವಳು ನಾಳೆ ಹೊರಟು ಬಿಡಬೇಕು ಅಂತ ಇದ್ದಾಳೆ ಎಂದು ಹೇಳಿದವಳೇ ಕಣ್ ಸನ್ನೆ ಮಾಡಿ ಗೆಳತಿಯನ್ನು ಕರ್ಕೊಂಡು ಹೊರ ಬಂದ್ಲು. 1 ಮೈಲ್ ದೂರ ಬರೋವರೆಗೂ ಯಾರೂ ಮಾತನಾಡಲಿಲ್ಲ. ಯಾರು ಹಳೆಯ ಗೆಳತಿ ಜಮುನಾಳಿಗೆ ದುಂಬಾಲು ಬಿದ್ದಾಗ ಸವಿತಾ ಅವಳನ್ನು ಅತ್ತ ಕಳಗಿಸಿ ಶಾಲೆಯ ಕಡೆ ಹೆಜ್ಜೆ ಹಾಕಿದ್ಲು. ಅವಳಿಗೆ ಚಿತ್ರಾಳನ್ನು ನೋಡುವ ಉದ್ದೇಶವಿತ್ತು. ಶಾಲೆಯ ಬಾಗಿಲಿಗೆ ಬೀಗ ನೇತಾಡ್ತಿತ್ತು. ಅವಳು ಅತ್ತಿತ್ತ ನೋಡಿದ್ಲು. ಶಾಲೆಯ ಹಿಂಭಾಗದಲ್ಲಿರೋ ಹೆಂಚಿನ ಮನೆಯೇ ತನ್ನ ಮನೆ ಎಂದು ಹೇಳಿದ್ರಿಂದ ಅತ್ತ ಹೆಜ್ಜೆ ಹಾಕಿದ್ಲು. ಮನೆಯ ಮುಂದೇನೋ ಹೋಗಿ ನಿಂತಳು. ಅಲ್ಲಿ ಆಡುತ್ತಿದ್ದ ಹುಡುಗರು ನೋಡ್ತಾ ನಿಂತರು. ಇವಳು ಸನ್ನೆ ಮಾಡಿ ಅವರನ್ನು ಕರೆದ್ಲು. ಅವರು ಓಡ್ಬಿಟ್ರು. ಸವಿತಾಳ ಮುಖದ ಮೇಲೆ ಮುಗುಳ್ನಗು ಅರಳಿತು. ಹುಡುಗರನ್ನು ಬಹಳ ಶಿಸ್ತಿನಿಂದ ಇಟ್ಕೊಂಡಿದ್ದಾಳೆ ಎಂದ್ಕೊಂಡ್ಳು. ಸದ್ ಮಾಡಲು ಚಿಲಕದ ಮೇಲೆ ಕೈ ಇಟ್ಲು. ಕದ ಹಿಂದಕ್ಕೆ ಸರಿಯಿತು. ಮೆಲ್ಲು ನಡಿಗೆ ಇಟ್ಲು. ದಿಗ್ಭ್ರಾಂತಳಾಗಿ ನಿಂತುಬಿಟ್ಲು. ಶೈಲೇಂದ್ರ ಚಿತ್ರರ ರೊಮ್ಯಾನ್ಸ್ ನಡೆದಿತ್ತು. ಗಂಟಲು ಸರಿಪಡಿಸಿಕೊಳ್ಳುತ್ತಾ ಕೆಂಬಿಟ್ಲು. ಶೈಲೇಂದ್ರನ ಮುಖ ಮೊದಲು ಕಪ್ಪಿಟ್ರು ಸವರಿಸ್ಕೊಂಡು ಗೆಲುವನ್ನು ತಂದ್ಕೊಂಡ. ಚಿತ್ರ ಸೆರಗನ್ನು ಸರಿಪಡಿಸಿಕೊಳ್ಳುತ್ತಾ ಬನ್ನಿ ಬನ್ನಿ ಎಂದ್ಲು. ದಿಟ್ಟ ಹೆಣ್ಣಾದರೂ ಅಳುಕಿನ ಛಾಯೆ ಅವಳಲ್ಲಿ ಇಲ್ಲದೆ ಹೋಗಲಿಲ್ಲ. ಕಳ್ತನ ಮಾಡಲು ಹೋಗಿ ಸಿಕ್ಕಿ ಬಿದ್ದವಳಂತಾಗಿ ಅವಳ ಪರಿಸ್ಥಿತಿ. ತೊಂದರೆ ಆಯಿತು ಅಂತ ಕಾಣುತ್ತೆ. ತೋಟದ ಕಡೆ ಹೊರಟಿದ್ವಿ. ಜಮುನಾ ಯಾರ ಕೈಯಲ್ಲೂ ಮಾತಾಡುತ್ತಾ ನಿಂತಿದ್ಲು.
ನಾನು ನಿಮ್ಮನ್ನು ನೋಡೋಣ ಅಂತ ಬಂದೆ. ಚಿತ್ರಾಳ ಮುಖದ ಭಾವನೆಗಳು ಗಲಿಬಿಲಿಗೊಂಡವು. ಪರವಾಗಿಲ್ಲ ಬನ್ನಿ, ಇದೆಲ್ಲ ಸಾಮಾನ್ಯ. ಮಿಸ್ಟರ್ ಚಂದ್ರಕುಮಾರ್ ಗಹಗಹಿಸಿತ ಸವಿತಾ ಹೋಪ್ ಗಂಟಾಕಿದ್ಲು. ಮತ್ತೆ ಸಮಾಧಾನ ಸ್ಥಿತಿಗೆ ಬಂದ ಮುಖದಲ್ಲಿ ನಗುವನ್ನು ತುಳುಕಿಸುತ್ತಾ, ನೀರೇನೋ ಕೊಡಿ ಎಂದ್ಲು ಚಿತ್ರಾಳ ಕಡೆ ತಿರುಗಿ. ಬಲಾರೆ ಹೆಣ್ಣು ಎಂದ್ಕೊಂಡ ಶೈಲೇಂದ್ರ ನೇರವಾಗಿ ಅವಳನ್ನು ತಿಂದು ಬಿಡುವಂತೆ ನೋಡಿದ. ಕುಳಿತುಕೊಳ್ಳಿ ಸವಿತಾ ಎಂದು ಅವಳ ಕೈ ಹಿಡ್ಕೊಂಡ್ಲು ಚಿತ್ರ. ಸ್ವಲ್ಪ ಸದರ ಕೊಟ್ರೆ ಹೆಚ್ಚಿನ ಸಲಿಗೆ ತೆಗೆದುಕೊಳ್ತಾಳೆ ಎಂದು ಅವಳಾಡಿದ ಮಾತುಗಳಿಂದಲೇ ಮೊದಲನೇ ದಿನವೇ ಗುರ್ತಿಸಿದ್ಲು. ಕುತ್ಕೊಳ್ಳಿ ಸವಿತಾ. ಈಗ ಶೈಲೇಂದ್ರ ಹೇಳಿದಾಗ ಅವಳ ಕಣ್ಗಳಲ್ಲಿ ಅಸಹ್ಯ ಮೂಡಿತು. ಇಂತಹ ರೋಮ್ಯಾನ್ಸ್ ಬಗ್ಗೆ ಕಾಲೇಜಿನ ಕನ್ಯರಿಗೆ ಹೇಳ್ಕೊಡ್ಬೇಕಾಗಿಲ್ಲ ಅಲ್ವಾ? ಹುಬ್ಬು ಮೇಲೆತ್ತಿದ್ಲು. ಪಟಪಟನೆ ರೆಪ್ಪೆಗಳನ್ನು ಬಡಿದು, ನೀವು ಯಾವ ಕಾಲೇಜಿನ ಬಗ್ಗೆ ಹೇಳ್ತಾ ಇದ್ದೀರೋ ಗೊತ್ತಿಲ್ಲ. ಇಂಥದ್ನೆಲ್ಲ ಹೇಳ್ಕೊಡೋ ಕಾಲೇಜು ಇರೋ ವಿಷಯ ನನಗೆ ಗೊತ್ತಿಲ್ಲ. ನಿಶ್ಶಬ್ದವಾದ ಜಾಗ ಇರ್ಬೋದು, ತಮ್ಮಂಥವರು ಅಲ್ಲಿನ ವಿದ್ಯಾರ್ಥಿಗಳಿರ್ಬೋದು. ಅಳುಕಿಲ್ಲದೆ ಹೇಳಿದ್ಲು. ಬಹಳ ಚೆನ್ನಾಗಿ ಮಾತನಾಡ್ತೀರಿ. ನಿಮ್ಮಂಥವರನ್ನು ಕಂಡ್ರೆ ನನಗೆ ಬಹಳ ಇಷ್ಟ. ಜಮುನಾ ಹಳ್ಳಿಯಿಂದ ಬೆಂಗಳೂರಿಗೆ ಹೋದರೂ ತೀರಾ ಗುಗ್ಗು. ನನಗೆ ಯಾವಾಗಲೂ ಓಪನ್ ಆಗಿರೋಕೆ ಇಷ್ಟ. ನಿಮಗೆ ಯಾವುದು ಇಷ್ಟವೋ ಅದನ್ನು ನಾನು ಇಷ್ಟಪಡಲ್ಲ. ನಿಮ್ಮೊಡನೆ ಮಾತು ವ್ಯರ್ಥ. ಬರ್ತೀನಿ. ಹೋಗ್ಬಿಟ್ಲು. ಇಬ್ಬರು ಗರ ಬಡಿದವರಂತೆ ನಿಂತೇ ಇದ್ರು. ಒಂದು ಕ್ಷಣ ಬಂದ್ ಹೋಗಿದ್ರು. ಕೋಲಾಹಲ ಎಬ್ಬಿಸಿ ಹೋಗಿದ್ಲು. ಇಬ್ಬರು ಇದನ್ನು ಕೇರ್ ಮಾಡದಂತೆ ದಿಟ್ರೆ ಏನೋ ಒಂದು ವಿಧವಾದ ದುಂಬಾಲು. ಎಲ್ಲಿ ಹೋಗಿದೆ ಎಂದು ಕೇಳಿದ ಜಮುನಾಳಿಗೆ ಸವಿತಾ ಸುಳ್ಳೇನು ಹೇಳಿರಲಿಲ್ಲ. ಚಿತ್ರ ಮೇಡಮ್ನ ನೋಡಕ್ಕೆ ಹೋಗಿದೆ, ಅವರು ಬ್ಯುಸಿಯಾಗಿದ್ರು, ವಾಪಸ್ ಬಂದ್ಬಿಟ್ಟೆ. ಇದ್ರು ತಾನೇ ಚೇರ್ಮನ್ ಸಾಹೇಬ್ರು? ಸವಿತಾ ನಕ್ಕಳು. ಅವಳ ನಗುವಿಗೆ ಜಮುನಾಳ ನಗು ಜೋಡಿಗೊಂಡಿತು. ಮನೆ ಬಿಟ್ಟರೆ ಕೆಲವು ಅವರ ಪರ್ಮನೆಂಟ್ ಸ್ಥಳಗಳಿವೆ, ಅಲ್ಲಿದ್ದು ಬಿಡ್ತಾರೆ. ದೊಡ್ಡವರಿಗೆಲ್ಲ ಅವರುಗಳ ಯೋಗಕ್ಷೇಮ ವಿಚಾರಿಸೋ ಸಹೃದಯಿ ಮುಖಂಡ. ಮುಖ ಕಿವಿಚಿದ್ಲು ಜಮುನಾ. ಮನೆಯಿಂದ ತೋಟಕ್ಕೆ 1.5 ಮೈಲಿಯಷ್ಟು ದೂರ ಮಾತನಾಡ್ತಾ ಸಾಗಿದ್ರಿಂದ ದಾರಿ ಸವೆಯೋದು ಇಬ್ಬರಿಗೂ ಪ್ರಯಾಸವಾಗಿ ಕಾಣಲಿಲ್ಲ. ಇವರು ಹೋದಾಗ ತಮ್ಮಂದಿರೊಡನೆ ಶಂಕರಯ್ಯನವರು ಅಲ್ಲೇ ಇದ್ರು. ನೋಡುವವರ ಕಣ್ಣಿಗೆ ರಾಮ, ಕೃಷ್ಣ, ಲಕ್ಷ್ಮಣರಂತೆ ಆದರ್ಶ ಸೋದರರು. ನೀವು ಬರೋ ವಿಷಯ ತಿಳಿಸಿದ್ರೆ ಗಾಡಿನಾದರೂ ಕಳಗಿಸ್ತಾ ಇದ್ದೆ, ಪೇಚಾಡ್ಕೊಂಡ್ರು ಶಂಕರಯ್ಯ. ಗಾಡಿಗಿಂತ ನಡ್ಕೊಂಡು ಬರೋದೇ ಚೆನ್ನ. ಹಸಿರಿನ ಮಧ್ಯ ಹಾದು ಬರ್ತಾ ಇದ್ರೆ ಮನಸ್ಸೆಷ್ಟೋ ಹಾಯ್. ಸವಿತಾ ಹೇಳಿದಾಗ ಅವರು ನಕ್ಕರು. ಜಮುನಾ ಬೇರೆತ್ತಲೂ ನೋಡ್ತಾ ಇದ್ಲೇ ವಿನಃ ಮಾತನಾಡಲಿಲ್ಲ. ಅವಳಿಗೆ ಎಲ್ಲರ ಮೇಲೂ ಬೇಸರ ಬಂದಿತ್ತು. ರಾತ್ರಿ ತಾಯಿ ಆಡಿದ ಮಾತುಗಳನ್ನೇ ಕೇಳಿದಾಗಿನಿಂದ ಭವಿಷ್ಯ ಬಹಳ ಅಂಧಕಾರವಾಗಿ ಕಾಣ್ತಿತ್ತು. ಎಷ್ಟೇ ಹುಡುಕಿದ್ರೂ ಧೈರ್ಯದ ದೀಪ ಅವಳಿಗೆ ಗೋಚರಿಸಲಿಲ್ಲ. ಸವಿತಾ ಜಮೀನಾಳೊಡನೆ ತೋಟವೆಲ್ಲ ಸುತ್ತಾಡಿ ಬಂದ್ಲು. ಸಮೃದ್ಧ ತೋಟ ನೋಡುವವರ ಕಣ್ಣಿಗೆ ಚಲುವಿನ ಬೀಡು. ದೂರದಲ್ಲಿದ್ದ ಮರಗಳ ಕೆಳಗೆ ಹೋಗಿ ಕುಳಿತರು ಗೆಳತಿಯರು. ಜಮುನಾ ಮಂಕಾಗಿದ್ರೆ ಸವಿತಾ ಉತ್ಸಾಹದ ಬೊಗೆಯೇ. ನಿಮ್ಮ ತಾಯಿ ಏನು ಹೇಳಿದ್ರು? ಮೆಲ್ಲನೆ ಪ್ರಶ್ನಿಸಿದ್ಲು ಸವಿತಾ. ಅವರು ಒಳ ಹೊರಗೂ ತಿಳಿಯಬೇಕಾಗಿತ್ತು. ಏನು ಹೇಳ್ತಾರೆ? ಶೈಲೇಂದ್ರನನ್ನು ಮದುವೆ ಆಗಲ್ಲ ಅಂದರೆ ಹುಚ್ಚುತನ. ಹಳ್ಳಿಯಲ್ಲಿ ದೊಡ್ಡ ಮನುಷ್ಯ, ಅವರನ್ನು ಹೆದರಾಕೊಂಡು ಬದುಕೋದು ಕಷ್ಟ. ಮಾತಿನ ನಿಶ್ಚಯ ಎಂದೂ ಮುಗಿದೋಗಿದೆ. ಈಗ ಮದುವೆ ಮುರಿದು ಬಿದ್ದರೆ ಹಳ್ಳಿಯಲ್ಲಿ ತಲೆ ಎತ್ಕೊಂಡು ತಿರುಗೋಕ್ಕಾಗಲ್ಲ. ಅದನ್ನು ಅವನು ಅವಮಾನ ಅಂತ ಭಾವಿಸಿ ಸೇಡ್ ತೀರಿಸ್ಕೊಳ್ಳೋಕ್ಕೆ ಹೊರಟ್ರೆ ಮತ್ತೂ ಕಷ್ಟವಾಗುತ್ತೆ. ಅಷ್ಟಿಷ್ಟು ಸಮಾಚಾರ ಇರೋದು ನಿಜ. ಮದುವೆ ಆದಮೇಲೆ ಅದೆಲ್ಲ ಸರಿ ಹೋಗುತ್ತೆ. ಇನ್ನು ಏನೇನೋ ಉಪದೇಶ ಮಾಡಿದ್ರು, ಅಂತೂ ಈ ಮದುವೆಯಿಂದ ತಪ್ಪಿಸ್ಕೊಳ್ಳೋದು ಸಾಧ್ಯವಿಲ್ಲ, ನಿರಾಸೆಯಿಂದ ಹೇಳಿದ್ಲು. ಇಬ್ಬರು ಬಹಳ ಹೊತ್ತು ಕೂತೇ ಇದ್ರು. ಯಾರಿಗೂ ಮಾತನಾಡಲು ಮನಸ್ಸಿಲ್ಲ. ಭಯಂಕರ ಮೌನ ಅವರ ಮಧ್ಯೆ ಇತ್ತು. ವಿಸ್ಮಯಗೊಳ್ಳಬೇಕಾಗಿತ್ತು. ಪಾಡು ಬಾನಿನಲ್ಲಿ ಮುಳುಗುತ್ತಿದ್ದ ಸೂರ್ಯನನ್ನು ನೋಡುತ್ತಾ ಕುಳಿತಳು ಸವಿತಾ. ಕತ್ತಲು ಮೇಲೆ ಮೆಲ್ಲಗೆ ಹೆಜ್ಜೆ ಸರಿಸತೊಡಗಿತು. ಆಮೇಲೆ ಶಂಕರಯ್ಯ ಬಂದು ರೇಗಿಕೊಂಡಾಗಲೇ ಇಬ್ಬರು ಎದ್ದಿದ್ದು. ಹಳ್ಳಿ ಕಡೆ ಹೇಗೋ ಗಾಡಿಗೆ ಇಬ್ಬರನ್ನು ಹತ್ತಿಸಿ ಶಂಕರಯ್ಯನವರು ಕಳಗಿಸ್ಕೊಟ್ರು. ಮಗಳ ನಿರ್ಲಿಪ್ತತೆ ಬಗ್ಗೆ ಕೆಲವೊಮ್ಮೆ ಅವರಿಗೆ ಬೇಸರವಾಗ್ತಿತ್ತು. ದೊಡ್ಡ ಮಗಳು ಪುಷ್ಪ ಒಂದು ದಿನವಾದರೂ ಹೀಗಿದ್ದವಳಲ್ಲ. ಓದಿದ ಹುಡುಗಿಯರ ಹಣೆ ಬರಹವೇ ಇಷ್ಟೇನೋ.
ಹೇಗೋ ಮುಗಿತಲ್ಲ ಎಂದು ಸಮಾಧಾನ ಪಟ್ಕೊಳ್ತಿದ್ರು. ಇವರು ಮನೆಗೆ ಬಂದಾಗ ಕಮಲಮ್ಮನವರು ಮಗಳಿಗೆ ಛೀಮಾರಿ ಹಾಕಿದ್ರು. ನೀನು ಓದಿಸಿದ್ದೇ ತಪ್ಪಾಯಿತು ಎಂದು ಕೂಗಾಡಿದ್ರು. ಇದಕ್ಕೆಲ್ಲ ಅವಳ ಮೌನವೇ ಉತ್ತರ. ಊಟವಾದ ಮೇಲೆ ತಂದೆಗೆ ಹೇಳಿದ್ಲು, ನನಗೆ ಮ್ಯಾಥ್ಸ್ ಏನೇನೋ ಅರ್ಥವಾಗಿಲ್ಲ, ಊರಿಗೆ ಹೋಗ್ತೀನಿ. ಈಗ ಪ್ರಯತ್ನ ಪಡೆದಿದ್ರೆ ಎಲ್ಲ ಹಾಳಾಗುತ್ತೆ. ಆಮೇಲೆ ಅವರು ಏನೋ ಹೇಳಿದ್ರು. ತಂದೆ ಮಗಳಿಗೆ 10 ನಿಮಿಷ ಮಾತುಕತೆಗಳಾದವು. ಕಡೆಗೆ ಒಪ್ಪಿಗೆ ಕೊಟ್ರಂತೂ ಕಾಣುತ್ತೆ. ಬಟ್ಟೆ ಬರಿಗಳನ್ನು ಸೂಟ್ ಕೇಸ್ಗೆ ಹಾಕಿ ಸಮಾಧಾನದ ನಿಟ್ಟುಸಿಬಿಟ್ಲು. ನಾನು ಇಲ್ಲೇ ಇರ್ಲಾ? ಸವಿತಾ ನಕ್ಕಳು. 4-6 ದಿನ ಇರಬೇಕೆಂದು ಬಲವಂತದಿಂದ ಕರೆ ತಂದಿದ್ಲು. ಈಗ ಎಲ್ಲ ಏರ್ಪೇರಾಗಿತ್ತು. ಶಂಕರಯ್ಯನವರೇ ಇಬ್ಬರನ್ನು ಕರ್ತೊಂದು ಬೆಳಗಿನ ಬಸ್ಸಿಗೆ ಹತ್ತಿಸಿ ಹೋದರು. ಕಣ್ಗಳಲ್ಲಿ ತುಂಬಿಕೊಂಡ ಜಮುನಾ ತಂದೆಯ ಕಡೆಗೆ ನೋಡಿದ್ಲು. ನಿರ್ಧಾರಗಳ ಮುಂದೆ ತಂದೆಯ ಬಗೆಗೆ ಪ್ರೀತಿ ಕುಸಿಯುವಂತೆ ಕಂಡಿತು. ಸವಿತಾ ಮನೆಗೆ ಬಂದಾಗ ಅನಂತ ಇನ್ನೂ ಬಂದಿರಲಿಲ್ಲ. ಮಗಳ ಸ್ವಭಾವ ಅರಿತ ಅನಸೂಯಮ್ಮ ಮತ್ತೇನೂ ವಿಚಾರಿಸಲಿಲ್ಲ. ಅವಳಿಗಿದ್ದ ಜವಾಬ್ದಾರಿಯ ಬಗ್ಗೆ ಅಭಿಮಾನವೆನಿಸಿತೆ ಅವರಿಗೆ. ಅಪ್ಪ ಶ್ರೀನಿವಾಸಯ್ಯನವರು ಮನೆಗೆ ಹೋಗಿದ್ರು ತಾನೆ? ಸವಿತಾ ಕೇಳಿದಾಗ ಮೌನವಾಗಿ ಅನಸೂಯಮ್ಮನವರು ಗಂಡನ ಬಗ್ಗೆ ತೀರಾ ಬೇಸತ್ತು ಹೋಗಿದ್ರು. ಮೊದಲಿಗಿಂತ ಈಗ ತೀರಾ ನಿಧಾನಿಗಳಾಗ್ಬಿಟ್ಟಿದ್ದಾರೆ. ಮನೆಯವರೆಲ್ಲ ಬೊಂಬಡೆ ಬಾಜಾಯಿಸಿದ್ರು ಸರಿಯೇ, ಅವರ ಪಾಡಿಗೆ ಅವರಿರ್ತಿದ್ರು. ಇದು ಯಾವ ಸೀಮೆಯ ಸ್ವಭಾವವೋ ಅವರಿಗಂತೂ ಅರ್ಥವಾಗ್ತಿರ್ಲಿಲ್ಲ. ನಿನ್ನೆ ಹೋಗೇ ಇರಲಿಲ್ಲ. ಶ್ರೀನಿವಾಸ್ ಅಯ್ಯನವರು ಯಾರನ್ನೋ ಕಳಗಿಸಿದ್ರು. ಇವತ್ತಂತೂ ಮನೆಯಿಂದ ಹೊರಟಿದ್ದಾರೆ. ಅಲ್ಲಿಗೆ ಹೋಗಿದ್ದಾರೋ ಇಲ್ವೋ ಗೊತ್ತಿಲ್ಲ. ಸವಿತಾಳ ಮುಖ ಮಂಕಾಯ್ತು. ದೇವ್ರೆ, ಇವ್ರತ್ರ ಹೇಗಪ್ಪ ಹೇಗೋದು? ಸುಮ್ಮನೆ ಅವರವರ ಬೇಸರ ಮಾಡಿಕೊಳ್ಳೋ ಬದಲು ಮನೆಯಲ್ಲೇ ಇದ್ಬಿಡ್ಲಿ ಎಂದ್ಕೊಂಡ್ಳು. ಇನ್ಮೇಲೆ ಹೋಗಲೇಬೇಡ ಅಂತ ಹೇಳ್ಬಿಡು. ಇವರ ಸ್ವಭಾವಕ್ಕೆ ಬೇಸತ್ತು ಸಹಾನುಭೂತಿಯಿಂದ ಸಂಬಳ ಕೊಡಬೇಕಷ್ಟೆ. ಸವಿತಾಳ ಕಣ್ಗಳಲ್ಲಿ ತುಂಬಿ ಬಂದವು. ತಾವಿನ್ನೂ ಅಲ್ಲಿ ಇರಲಾರರು ಎಂದು ಕೆನ್ನೆಯ ಮೇಲೆ ಹುರುಳಿದವು. ಬೆರಳಿನಿಂದ ತೊಡೆದುಕೊಂಡ್ಳು. ದಿನ ಸಾಯೋರ್ಗೆ ಯಾರು ಅಳೋರು? ಕೈ ಕಾಲು ಮುಖ ತೊಳಿ, ಕಾಫಿ ಮಾಡ್ತರ್ತೀನಿ. ಅಡಿಗೆಯ ಮನೆಯೊಳಕ್ಕೆ ಹೋದರು. ಅಂಗಾಂಗಗಳು ಜಡ್ ಕಟ್ಟಿದ ಅನುಭವವಾಯಿತು ಸವಿತಾಳಿಗೆ. ಅಳ್ಳಾಡದೆ ಅಲ್ಲಿ ನಿಂತಳು. ಲೋಟಗಳ ಸದ್ದಾಗದಲೇ ಅವಳು ಅಲ್ಲಿಂದ ಕದಲಿದ್ದು. ಮಗಳ ಮುಂದೆ ಕಾಫಿ ತಂದಿಟ್ಟ ಅನಸೂಯಮ್ಮ ಅಲ್ಲೇ ಕೂತರು. ದೃಷ್ಟಿ ಹೊರಳಿಸುತ್ತಾ ಸವಿತಾ ತಾಯಿಯ ಕಡೆ ನೋಡಿದ್ಲು. ಅವಳಿಗೆ ಕಮಲಮ್ಮನ ಜ್ಞಾಪಕ ಬಂತು. ಇಬ್ಬರು ಪರಿಸ್ಥಿತಿಗಳು ಸ್ವಲ್ಪ ಭಿನ್ನವಾಗಿರ್ಬೋದು. ಇಬ್ಬರದು ಒಂದೇ ರೀತಿಯ ತೊಳಲಾಟವೆಂದ್ಕೊಂಡ್ಳು. ಮೌನವಾಗಿ ಕಾಫಿ ಕುಡಿಯತೊಡಗಿದ್ಲು. ಮುಗಿದ ಮೇಲೆ ತೊಳೆದಿಟ್ಟು ಬಂದ್ಲು. ನಿಶ್ಶಬ್ದತೆ ಸಹನೀಯವಾಗಲಿಲ್ಲ. ಎದ್ದು ಹೋಗಿ ಬಾಗಿಲಲ್ಲಿ ನಿಂತಳು. ಪಾಠದ ಹುಡುಗಿ ಜಾನಕಿ ಮಣ್ಣಲ್ಲಿ ಆಡ್ತಿದ್ಲು. ಇವಳನ್ನು ನೋಡಿದ ಕೂಡಲೇ ಕೈ ಕಾಲು ಕೊಡೋಕೊಂಡು ಓಡ್ ಬಂದ್ಲು. ಟೀಚರ್, ಪಾಠಕ್ಕೆ ಬರಲ್ಲ? ಸವಿತಾಳಿಗೆ ಬೇಸರ ನೀಗಲು ಇದೊಂದು ಉತ್ತಮ ಸಾಧನವೆನಿಸಿತು. ಸುಮ್ಮನಿರೋದು ಅವಳ ಪಾಲಿಗೆ ಬಹಳ ಕಷ್ಟ. ಸಿಡಿದು ಹೋಗೋ ಮೆದುಳನ್ನು ಸಮಾಧಾನ ಸ್ಥಿತಿಯಲ್ಲಿ ಇಡಬೇಕಾದ್ರೆ ಹೆಚ್ಚಿನ ಭಾರವನ್ನು ಅದಕ್ಕೆ ಹೇರಲೇಬಾರದು. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಕೋಪ, ಅಳು, ಹಾರಾಟ ಅಷ್ಟೇ. ಬಾ ಹೋಗು. ಹಾಗೆ ಶಶಿ, ಶ್ಯಾಮಲ ಎಲ್ಲರನ್ನೂ ಕರ್ಕೊಂಡು ಬಾ. ಅವಳು ಮನೆ ಕಡೆ ಓಡಿದ್ಲು. ಈಗ ತಾನೇ ಬಂದಿದ್ದಿ, ಸುಧಾರಿಸ್ಕೊಳ್ಳೋಣ ಅನ್ನೋದು ಬಿಟ್ಟು ಆಗಲೇ ಪಾಠ ಹೇಳೋಕೆ ಹೊರಟಿದ್ದಾಳೆ. ಅಪ್ಪನಿಗೆ ತದ್ವಿರುದ್ಧ ಗೊಣಗುಟ್ಟಿದ್ರು ಅನಸೂಯಮ್ಮ. ತಾಯಿ ಮಾತುಗಳನ್ನು ಕೇಳಿದ್ರು ಕೇಳದಂತೆ ಇದ್ಬಿಟ್ಲು. ಆ ಮಾತುಗಳಲ್ಲಿ ಅವಳಿಗೆ ಆಸಕ್ತಿ ಇರಲಿಲ್ಲ. ಅನಂತ ಮನೆಗೆ ಬರೋವರೆಗೂ ಹುಡುಗರ ಮುಂದೆ ಕೂತಿದ್ಲು. ಅಷ್ಟೊತ್ತಿಗೆ ಅವಳ ಬ್ರೈನ್ ಸ್ವಲ್ಪ ವಾಶ್ ಆಗಿತ್ತು. ಅವಳೇ ಬಲವಂತದಿಂದ ಮಾಡಿಕೊಂಡಿದ್ಲು. ಇಲ್ಲದಿದ್ದರೆ ಜೀವನ ಎದುರಿಸೋದು ಸಾಧ್ಯವಿರಲಿಲ್ಲ. ಎಲ್ಲ ಸವಿ, ಬಂದ್ಬಿಟ್ಟಿದೀಯಾ? ಬದುಕಿದೆ ಬಿಡು. ಎಷ್ಟು ದಿನ ಇದ್ಬಿಡ್ತೀಯೋ ಅಂತ ಎದುರುಬಿಟ್ಟಿದ್ದೆ. ಸವಿತಾ ಅಣ್ಣನ ಕಡೆ ನೋಡಿ ನಕ್ಕಳು. ಒಗೆದಿದ್ದ ಪ್ಯಾಂಟನ್ನು ಹಾಗೆ ಏರಿಸ್ಕೊಂಡು ಹೋಗಿರಬೇಕು. ಅಲ್ಲಲ್ಲಿ ಸುಕ್ಕಿತ್ತು. ಸವಿತಾ ಬೇಸರದಿಂದ ಮುಖ ತಿರುವಿದ್ಲು. ಅವಳಿಗೆ ಇಂಥದ್ದು ಸ್ವಲ್ಪವೂ ಸೇರಿಕೆ ಇಲ್ಲ. ಅದನ್ನು ಸ್ವಲ್ಪ ಐರನ್ ಮಾಡಿ ಹಾಕೊಂಡು ಹೋಗಿದ್ರೆ ಏನಾಗ್ತಿತ್ತು? ಅನಂತ ತನ್ನ ಉಡುಪಿನ ಕಡೆ ನೋಡಿಕೊಂಡ. ತಪ್ಪಿನ ಅರಿವಾಯಿತು. ಅದೊಂದು ದೊಡ್ಡ ವಿಷಯವಾಗಿ ಕಾಣಲಿಲ್ಲ ಅವನಿಗೆ. ಜೋರಾಗಿ ನಕ್ಬಿಟ್ಟ. ಡು ನಾಟ್ ಲಾಫ್ ಲೈಕ್ ಎ ವಿಲನ್, ಜೋರಾಗಿ ಕೂಗಿದ್ಲು. ಐ ಕೆನಾಟ್ ಬಿ ಅ ಹೀರೋ.
ಇನ್ನೂ ಜೋರಾಗಿ ನಗುತ್ತಾ ಅಂದ. ಸವಿತಾಳ ಮುಖದಲ್ಲೂ ನಗು ಮೂಡದೆ ಹೋಗಲಿಲ್ಲ. ಅನಂತ ಅಭಿಮಾನದಿಂದ ತಂಗಿಯ ಮುಖವನ್ನೇ ನೋಡಿದ. ಸ್ವಾಭಿಮಾನ, ಧೈರ್ಯ ಆ ಮುಖದ ಚೆಲುವನ್ನು ಹಿಮ್ಮಡಿಸಿದಂತೆ ಕಂಡಿತು. ಹತ್ತಿರಕ್ಕೆ ಹೋಗಿ ಅವಳ ಮುಖವನ್ನು ತನ್ನೆರಡು ಕೈಗಳಿಂದಲೂ ಹಿಡಿದುಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ. ಕಣ್ಣಲ್ಲಿ ಹೊಳೆದ ಆತ್ಮವಿಶ್ವಾಸಕ್ಕೆ ಬೆರಗಾದ. ಅವಳನ್ನು ಭಾವೋದ್ವೇಗದಿಂದ ತನ್ನೆದೆಗೆ ಒತ್ಕೊಂಡು, ಈ ಆತ್ಮೀಯ ಅನುಬಂಧದಲ್ಲಿ ಯುಗಗಳು ಉರುಳಿ ಹೋದರೂ ಪರವಾಗಿಲ್ಲ ಎನಿಸಿತು. ಅನಂತಣ್ಣ, ಅಬ್ಬಾ, 2 ದಿನಕ್ಕೆ ಹೀಗಾದರೆ ಹೇಗೆ ಎಂದು ಅವನ ಭುಜ ಸವರಿದ್ಲು. ಈ ಆತ್ಮೀಯತೆಗಾಗಿ ಸದಾ ಅವಳ ಬಯಕೆ. ಕಣ್ಣಲ್ಲಿ ಪುಟಿದ ಕಂಬನಿಯನ್ನು ಕೈಯಿಂದ ಅವಳಿಗೆ ಕಾಣದಂತೆ ತೊಡೆದುಕೊಂಡ ಆಯಿತು. 8-10 ದಿನವಾದರೂ ಇದ್ದು ಬರ್ತೀನಿ ಅಂತ ಹೊರಟವಳು 2 ದಿನಕ್ಕೆ ಬಂದ್ಬಿಟ್ಟಿಯಲ್ಲ, ಏನು ಸಮಾಚಾರ? ಪ್ಯಾಂಟ್ ಬಿಚ್ಚಿ ತಗುಲಿ ಹಾಕಿ ಲುಂಗಿ ಸುತ್ತುತ್ತಾ ಕೇಳಿದ. ಯಾಕೋ ಬೇಜಾರಾಯಿತು, ಬಂದ್ಬಿಟ್ಟೆ. ಜಮುನಾ ಕೂಡ ಬಂದ್ಬಿಟ್ಲು. ಅನಂತ ಕಣ್ಣರಳಿಸಿದ. ಕಾಲೇಜಿಗೆ ಇನ್ನೂ ಬಹಳಷ್ಟು ದಿನ ರಜೆ ಇತ್ತು. ಅಂಥದ್ರಲ್ಲಿ ಆ ಹುಡುಗಿ ಹಿಂತಿರುಗಿದ್ದು ಆಶ್ಚರ್ಯವೇ ಎಂದುಕೊಂಡ. ಬೆಂಗಳೂರಿನಲ್ಲಿ ಇದ್ದು ಹಳ್ಳಿಯಲ್ಲಿರಬೇಕಾದ್ರೆ ಕಷ್ಟವೇ ಎಂದವನೇ, ಸವಿ, ಊಟ ಮಾಡೋಣವಾ? ಅಪ್ಪ ಇನ್ನೂ ಬಂದಿಲ್ಲ. ಸವಿತಾ ತಂದೆ ಬಂದಿಲ್ಲವೆಂದು ತಲೆ ಆಡಿಸಿದ್ಲು. ಇಷ್ಟೊತ್ತಾದರೂ ಏನು ಕೆಲಸ ಇರುತ್ತೆ? ಮೆಲ್ಲನೆ ಗುಣಗಟ್ಟಿದ ಅನಂತ. ಸವಿತಾ ನಿಟ್ಟುಸಿರು ಬಿಟ್ಲು. ಹಳ್ಳಿ, ಅಲ್ಲಿನ ವಾತಾವರಣ, ಹೊಲ ಗದ್ದೆಗಳ ಚಲುವನ್ನು ಅಣ್ಣನಿಗೆ ಹೇಳುತ್ತಾ ಕೂತ್ಲು. ಅಣ್ಣ ಬಂದ ಮೇಲೆ ಅವಳ ಮನಸ್ಸಿನ ಭಾರ ಕಮ್ಮಿಯಾಗಿತ್ತು. ಅವನ ಮುಖದಲ್ಲಿ ಮಾರ್ಪಾಟನ್ನು ಕಂಡಿದ್ಲು. ಗಂಟೆ 10ರ ಅಂಚು ತಲುಪಿದ ಮೇಲೆಯೂ ಕೇಶವಯ್ಯ ಬಂದಿದ್ದು ಮೂವರು ಒಟ್ಟಿಗೆ ಊಟ ಮಾಡಿದ್ರು. ಮಗಳ ಹತ್ತಿರ ದಿನದಂತೆ 1-2 ಮಾತುಗಳನ್ನು ಆಡಿದ್ರೆ ವಿನಃ ಅವಳ ಪ್ರಯಾಣದ ಬಗ್ಗೆ ಏನೂ ಕೇಳಲಿಲ್ಲ. ಇದನ್ನು ಸವಿತಾ ನಿರೀಕ್ಷಿಸಿಯೂ ಇರಲಿಲ್ಲ. ಮಲಗಿಯೇ ಅಣ್ಣ ತಂಗಿ ಬಹಳ ಹೊತ್ತು ಮಾತನಾಡಿದ್ರು. ತಾನು ಕೆಲಸ ಮಾಡ್ತಿರುವ ಪ್ರೆಸ್ ಬಗ್ಗೆ ಹೇಳ್ತಿದ್ದ. ಅಂತಹ ಉತ್ಸಾಹವಿದ್ದ ಹಾಗೆ ಕಾಣಲಿಲ್ಲ ಸವಿತಾಳಿಗೆ. ಕೆಲಸಕ್ಕಾಗಿ ಬೇರೆಡೆ ಪ್ರಯತ್ನ ಮಾಡಬೇಕು. ಬಹಳ ದಿನ ಅಲ್ಲೇ ಕಚ್ಕೊಂಡು ಇರೋದ್ರಿಂದ ಪ್ರಯೋಜನವಿಲ್ಲ. ಜವಾಬ್ದಾರಿ ಮಾತ್ರ ಎಲ್ಲ ನನ್ನ ತಲೆ ಮೇಲೆ ಬೇಸತ್ತು ನುಡಿದಂತಿತ್ತು. ನನ್ನ ಫ್ರೆಂಡ್ ಇನ್ನೊಂದು ಕಡೆ ಪ್ರಪೋಸ್ ಮಾಡ್ತಾ ಇದ್ದಾನೆ, ನೋಡಬೇಕು, ಅವನೇ ಪುನಃ ಹೇಳಿದ. ಸವಿತಾ ಸ್ವಲ್ಪ ಹೊತ್ತು ಮೌನವಾಗಿದ್ಲು. ಪ್ರಯತ್ನ ಪಟ್ಟರೆ ಶ್ರೀನಿವಾಸ್ ಅಯ್ಯನವರು ಒಂದು ಕೆಲಸ ಕೊಡ್ಬೋದು. ಫೈಲ್ ಕಂಕಳಲ್ಲಿ ಇಟ್ಕೊಂಡು ಲೆಕ್ಕ ಬರಿತಾ ಕೊಡೋದು ಇವನಿಗೆ ಸರಿ ಬರಲ್ಲ. ಉತ್ಸಾಹದಿಂದ ದುಡಿಬಲ್ಲ. ಹೇಗೆ? ಮಲಗು, ನಿಧಾನವಾಗಿ ಯೋಚಿಸಿದ್ರೆ ಆಗುತ್ತೆ. ನಿದ್ದೆ ವೇಳೆಯಲ್ಲಿ ತಲೆ ಕೆಡಿಸ್ಕೊಳ್ಳೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದವಳೆ ಪಕ್ಕಕ್ಕೆ ತಿರುಗಿ ಮಲಗದ್ಲು. ಬಹಳ ಬೇಗನೆ ಅವಳಿಗೆ ನಿದ್ದೆ ಬಂದ್ಬಿಡ್ತು. ಬೆಳಗ್ಗೆ ಅನಸೂಯಮ್ಮ ತಾವೇ ಮಗಳನ್ನು ಎಬ್ಬಿಸಿದ್ರು. ನಿತ್ಯದ ವೇಳೆಗೆ ಅವಳು ಏಳದಿದ್ದಾಗ ಅವರಿಗೆ ಗಾಬರಿಯೇ ಆಯಿತು. ಆತಂಕದಲ್ಲಿ ಅರ್ಥವಿರಲಿಲ್ಲ. ಸವಿತಾ ಆರೋಗ್ಯವಾಗಿಯೇ ಇದ್ಲು. ಬಹಳ ಹೊತ್ತು ಮಲಗಿಬಿಟ್ಟೆ. ಅಪ್ಪ ಎದ್ದಿದ್ದಾರೆ ತಾನೆ? ಹಾಸಿಗೆ ಸುತ್ತುತ್ತಾ ಕೇಳಿದ್ಲು. ಅಷ್ಟೊತ್ತಿಗೆ ಅನಂತ ಸ್ನಾನ ಎಲ್ಲ ಮುಗಿಸಿ ತಯಾರಾಗಿ ಕನ್ನಡಿಯ ಮುಂದೆ ನಿಂತು ತಲೆ ಬಾಚುತ್ತಿದ್ದ. ಮನದಲ್ಲಿಯೇ ಪರವಾಗಿಲ್ಲ ಎಂದ್ಕೊಂಡ್ಳು. ಪೂಜೆಗೆ ಕೂತಿದ್ರು ಅಂತ ಕಾಣುತ್ತೆ ಕೇಶವಯ್ಯನವರು. ಶ್ಲೋಕಂ ಬರದರಂ ಶುರು ಮಾಡಿದ್ರು. ಇನ್ನು ಅವರಿಗೆ ಬರುವ ಎಲ್ಲ ಶ್ಲೋಕಗಳನ್ನು ಹೇಳಿ ಮುಗಿಸಿಯೇ ಅಲ್ಲಿಂದ ಹೇಳಬೇಕು. ಇದೊಂದು ವಿಧವಾದ ತಮಾಷೆಯಾಗಿ ಕಂಡಿತು ಸವಿತಾಳಿಗೆ. ಸವಿ, ಹೇಗೂ ಕಾಲೇಜ್ ಇಲ್ವಲ್ಲ, ಮಧ್ಯಾಹ್ನ ಮನೆಗೆ ಬೇಗ ಬರ್ತೀನಿ, ಸುಮ್ಮನೆ ಸುತ್ತಾಡಿ ಬರೋಣ. ಸವಿತಾ ತುಟಿಗಳ ಮೇಲೆ ಮುಗುಳ್ನಗು ಅರಳಿಸಿದ್ಲು. ಹುಬ್ಬೆತ್ತಿ ಅಣ್ಣನ ಕಡೆ ನೋಡಿದ್ಲು. ಅವನು ಮೃದುವಾಗಿ ನಕ್ಕ. ಏನಾದರೂ ವಿಶೇಷನಾ? ಮೆಲ್ಲನೆ ಕೇಳಿದ್ಲು. ಎಂಥದ್ದು ಇಲ್ಲ, ನೀನು ರೆಡಿಯಾಗಿರು, ಎಲ್ಲೋ ಹೋಗ್ಬಿಟ್ಟು ಬಡೋಣ. ಸವಿತಾ ಒಂದು ಗಳಿಗೆ ಯೋಚಿಸಿದ್ಲು. ಲಾಯರ್ ಶಂಭುನಾಥ್ ಅವರಿಗೆ 4 ದಿನ ಬರಲವೆಂದಿದ್ದೇನೋ ಹೇಳಿದ್ಲು. ಈಗ ಊರಿಗೆ ಬಂದಿದ್ದು ಹೋಗದಿರೋದು ಸರಿ ಕಾಣಲಿಲ್ಲ. 1 ಗಂಟೆ ಹೋಗಿ ಬಂದುಬಿಡ್ಬೋದು. ಆದರೆ ಶ್ರೀನಿವಾಸ್ ಅಯ್ಯನವರ ಮನೆಗೆ ಇವತ್ತು ಎಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡು, ತಂಗಿಯ ಜಡೆ ಎಳೆದು ಬರ್ತೀನಿ ಎಂದು ಕೈ ಆಡಿಸಿ ನಡೆದ. ಸವಿತಾ ಬಾಗಿಲಿನಲ್ಲೇ ಹೋಗಿ ನಿಂತು ಅವನ ಕಣ್ಮರೆಯಾಗುವವರೆಗೂ ನೋಡಲು. ತೃಪ್ತಿಯ ಭಾವ ಅವಳ ಮುಖದಲ್ಲಿ ಮಿನುಗಿತು. ಅವಳ ಗಮನ ತಂದೆ ಕಡೆ ಹರಿದಾಗ ಅವರು ಪೂಜೆಯಲ್ಲಿ ರಾಘವೇಂದ್ರಾಯ ಶುರು ಮಾಡಿದರು. ಸ್ನಾನ ಮಾಡಲು ಬಟ್ಟೆಗಳನ್ನು ತೆಗೆದುಕೊಂಡು ಬಚ್ಚಲ್ ಮನೆ ಕಡೆ ನಡೆದಳು. ಹಂಡೆಯಲ್ಲಿ ನೀರು ತುಸ ಬೆಚ್ಚಗಿತ್ತು.
ಜಮುನಾಳ ಮನೆ ಜ್ಞಾಪಕಕ್ಕೆ ಬಂತು. ಹಂಡೆಯಲ್ಲಿ ಮರಳುವಂಥ ನೀರು. 10 ರೂಪಾಯಿ ಸುರಿದ್ರೂ 4 ದಿನಗಳಾಗುವಷ್ಟು ಸೌದೆ ಸಿಗದ ಕಾಲದಲ್ಲಿ ಮನದಲ್ಲಿ ನಕ್ಕು ಸ್ಥಾನ ಮುಗಿಸಿ ಬಂದ್ಲು. ಕೇಶವಯ್ಯನವರು ದೇವರ ಮುಂದಿನಿಂದ ಅಳ್ಳಾಡಿರಲಿಲ್ಲ. ವರ್ತನೆಯವಳು ಕೊಟ್ಟು ಹೋಗಿದ್ದ 10 ಪೈಸೆಯ ಕಟ್ಟಿದ್ದ ಹೂವನ್ನು ಚೂರು ಮಾಡಿ ಅಲ್ಲೆಲ್ಲಿ ಇಡೋದಕ್ಕೆ ಸಾಧ್ಯವೋ ಅಲ್ಲಲ್ಲಿ ಇಡ್ತಿದ್ರು. 1-2 ಸಲ ಇಣುಕಿ ನೋಡಿ ಅನಸೂಯನವರು ಮೆಲ್ಲಗೆ ಗುಣಗಾಡಿದ್ರು. ದೇವರ ಪೂಜೆ ಮಾಡುತ್ತಿದ್ದವರನ್ನು ಎಬ್ಬಿಸಲು ಪಾಪ ಭೀತಿ. ಈ ತಾಕ್ಲಾಟ ಮೊದಲಿನಿಂದಲೂ ನಡೆದು ಬಂದಿದ್ದೆ. ಇನ್ನೊಂದು ಸಲ ಇಣುಕಿದವರೇ, ಈಗಲೇ ಹೊತ್ತಾಯಿತು, ಬೇಗ ಪೂಜೆ ಮುಗಿಸಿ. ಈ ಮಾತುಗಳ ಪರಿಣಾಮ ಅವರ ಮೇಲೆ ಬೀರದೆ ಹಾಗೆ ಕಾಣಲಿಲ್ಲ. ಸಾವಧಾನವಾಗಿಯೇ ತಮ್ಮ ವಿಧದಲ್ಲಿ ಪೂಜೆ ಮಾಡ್ತಿದ್ರು. ಅಪ್ಪ, 9 ಆಯಿತು. ನೀವು ಅಲ್ಲಿ ಹೋಗಿ ತಲುಪೋ ಹೊಳೆಗೆ ಎಷ್ಟು ಹೊತ್ತಾಗುತ್ತೋ ಬೇಗ ಹೇಳಿ. ಆಯಿತು, ಬಂದ್ಬಿಟ್ಟೆ ಹಾಗೆಂದು 10 ನಿಮಿಷಕ್ಕೆ ತಮ್ಮ ಪೂಜೆ ಮುಗಿಸಿದ್ರು. ತಿಂಡಿ ಕೊಡ್ಲಾ? ಅನಸೂಯನಮ್ಮವರು ಅನುಮಾನಿಸಿದ್ರು. ಇನ್ನು ತಿಂಡಿಗೆ ಕೂತ್ರೆ ಗಂಟೆ. ಹಾಗೆ ಹೋಗ್ಲಿ ಅಂದರೆ ಒಂದು ವಿಧವಾದ ಪ್ರಾಣ ಸಂಕಟ. ಇಬ್ಬಂದಿಯ ಬೇಗೆ. ಕೊಡು ಕೊಡು ಎನ್ನುತ್ತಲೇ ಕಚ್ಚೆ ಬಿಗಿದು ಪಂಚೆ ಕಟ್ಟಿದ್ರು. ತಾಯಿ ಮೊದಲು ಮಗಳೇ ತಿಂಡಿ ತಂದಿರಿಸಿದ್ಲು. ಅಪ್ಪ, ಈಗ ನೀವು ಶ್ರೀನಿವಾಸ್ ಅಯ್ಯನವರ ಮನೆಗೆ ಹೋಗೋದಾ? ಉಪ್ಪಿಟ್ಟನ್ನು ಪಿಡಚಿ ಕಟ್ಟಿ ಬಾಯಿಗಿಟ್ಕೊಳ್ತಾ, ಇಲ್ಲ, ಜಯನಗರಕ್ಕೆ ಹೋಗಬೇಕು, ಅವರು ಅಲ್ಲಿಗೆ ಬರ್ತಾರಂತೆ. ಅಲ್ಲಿನ ಕಟ್ಟಡ ಪೂರ್ತಿಯಾದ ಹಾಗೆಯೇ 9 ಗಂಟೆ ಹೊತ್ತಿಗೆ ಅಲ್ಲಿಗೆ ಬಾ ಅಂತ ಹೇಳಿದರು. ಸವಿತಾ ಗಡಿಯಾರದ ಕಡೆ ದೃಷ್ಟಿ ಹರಿಸಿದ್ಲು. ಗಡಿಯಾರದ ಮುಳ್ಳು 10 ದಾಟಿ ಮುಂದೆ ಹೋಗಲು ಧಾವಿಸ್ತಿತ್ತು. ಈಗಾಗಲೇ 10 ಗಂಟೆ ಆಗೋಯ್ತು. ಬೇಸರದಿಂದ ನುಡಿದ್ಲು ಸವಿತಾ. ಗಂಟೆ ನಿಲ್ಲುತ್ತೇನಮ್ಮ, ಅದರ ಪಾಡಿಗೆ ಅದು ಹೋಗುತ್ತೆ. ಹೋಗಲಿ, ಅದು ಹೋಗುತ್ತೆ, ನಾವು ಹಾಳಾಗ್ತೀವಿ ಎಂದು ಅಬ್ಬರಿಸಿಬಿಡುವ ಮನಸ್ಸಾಯಿತು ಸವಿತಾಳಿಗೆ. ಪ್ರಯೋಜನವಿಲ್ಲವೆಂದು ಸುಮ್ಮನಾದ್ಲು. ಸುಮ್ಮನೆ ಪುಸ್ತಕ ಹಿಡಿದು ಒಂದು ಕಡೆ ಕೂತ್ಲು. ವ್ಯಾಸಂಗದಲ್ಲಿ ಮೊದಲು ಏಕಾಗ್ರತೆ ಸಾಧಿಸಲು ಕಷ್ಟವಾದರೂ ಆಮೇಲೆ ಮಗ್ನಳಾಗಿ ಬಿಟ್ಲು. ಎಲ್ಲ ಮರೆತಲು. ಮರೆಯಬೇಕಾಗಿತ್ತು. ಮರವು ಒಂದು ವರ ಮಾನವನಿಗೆ. 12ಕ್ಕೆ ಮುನ್ನವೇ ಬಂದ ಅನಂತ. ಇವತ್ತು ಸ್ವಲ್ಪ ಖುಷಿಯಾಗಿದ್ದ. 150 ರೂಪಾಯಿ ತಾಯಿ ಕೈಗೆ ಕೊಟ್ಟ. ಅವನ ಜೀವನದ ಮೊದಲನೇ ಸಂಪಾದನೆ. ಗೆಳೆತನವನ್ನು ಬದಿಗಿಟ್ಟು ಸಂಬಳವನ್ನು ಬಾಯ್ಬಿಟ್ಟು ಕೇಳ್ದ. ಸಂಕೋಚಿಸುತ್ತಲೇ ಕೊಟ್ಟಷ್ಟನ್ನು ಜೇಬಿನಲ್ಲಿ ಇಳಿಸಿ ಮನುಷ್ಯ ಒಂದು ವಿಧವಾಗಿ ಪರಿಸ್ಥಿತಿಯ ದಾಸ. ಇದೇನೋ ಎಂದರು. ಏನೂ ಕೇಳಬೇಡಮ್ಮ, ಅಡಿಗೆ ಆಗಿದ್ರೆ ಬಡಿಸು ಎಂದು ಬಡಬಡಿಸಿದವನೇ ಬಟ್ಟೆ ಬದಲಾಯಿಸಿ ಬಚ್ಚಲ್ ಮನೆಗೆ ನಡೆದ. ಸ್ವಲ್ಪ ಹೊತ್ತಾದರೂ ಪ್ರಯೋಜನಕವಾದನೆಂದು ತೃಪ್ತಿ ಅವನಿಗೆ ಸಿಕ್ಕಿರಬೇಕು. ಉತ್ಸಾಹದಿಂದ ಆಡು ಗುನುಗುತ್ತಾ ಮುಖ ತೊಳೆದು ಹೊರಬಂದ. ಏನೋ ಒಂದು ವಿಧವಾದ ವಿಚಿತ್ರ ವರ್ಚಸ್ಸು ಅವನ ಮುಖದ ಮೇಲೆ ಮಿನುಗ್ತಿತ್ತು. ತಂಗಿಯ ಕೈಯಲ್ಲಿದ್ದ ಪುಸ್ತಕ ಕಿತ್ತಿಟ್ಟು ಸವಿ ಎಂದ. ಏನು ಎನ್ನುವಂತೆ ನೋಡಿದ್ಲು. ಅವನು ಏನೋ ಹೇಳಲು ಆತುರನಾಗಿದ್ದಾನೆಂದು ಅವಳು ಅರಿತ್ಲು. ತನ್ನ ಸಂತೋಷವನ್ನು ತಂಗಿಯೊಂದಿಗೆ ಹಂಚಿಕೊಳ್ಳಲು ಅವನ ಅಭಿಲಾಷೆಯನ್ನು ಅರಿತಳು. ಹೇಳ್ಬೋದು. ಕಣ್ಣು ಕಿಸಿದು ತುಟಿ ಕೊಂಕಿಸಿ ಕೇಳಿದ್ಲು. ಅವಳ ಮುಖ ದಿಟ್ಟಿಸಿದ. ಕೈ ಹೊಸಕಿದ. ನೆಲದ ಕಡೆ ನೋಡಿದ. ಬಾಯಿ ತೆರೆದು ಸುಮ್ಮನಾದ. ಅವನ ಪೇಚಾಟ ಅರಿತು ಸವಿತಾಳಿಗೆ ನಗು ಬಂತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.